ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆ. ನನ್ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಅವರ ಬಗ್ಗೆ ನನಗೆ ಏನೇನೋ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದು ಮಾತ್ರ, ಅದು ಮಾಸ್ತಿ. ಆ ಹೆಸರಿಟ್ಕೊಂಡು ಈ ಸಂದರ್ಶನ ಶುರು ಮಾಡ್ತಾ ಇದ್ದೇನೆ. ಮೊದಲೇ ಹೇಳಿದೆ ಏನೇನೂ ಗೊತ್ತಿಲ್ಲ ಅಂತೇಳಿ. ಆದರೆ ನಿಮ್ಮ ಪರಿಚಯಕ್ಕಾಗಿ, ನಿಮ್ಮ ನಡುವಿನ ಪರಿಚಯಕ್ಕಾಗಿ ಒಂದೆರಡು ಸಿನಿಮಾದ ಹೆಸರು ಹೇಳ್ಬೋದು. ಟಗರು, ಗುರು ಶಿಷ್ಯರು, ಆಮೇಲೆ ಭೀಮ. ಈ ಎಲ್ಲ ಸಿನಿಮಾಗಳಿಗೆ ಡೈಲಾಗ್ ಬರೆದಿರುವಂಥ ಮಾಸ್ತಿ ಉಪ್ಪರಹಳ್ಳಿ ಅವರು ನನ್ನ ಹತ್ರ ಕೂತ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಮಾತುಕತೆ ಆಡಲಿಕ್ಕೆ ಹೊರಟಿದ್ದೇನೆ. ಸಾಮಾನ್ಯವಾಗಿ ಒಂದು ಸಂದರ್ಶನ ಅಂತೆಲ್ಲ ಕೆಲವು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿರ್ತೀನಿ ಒಂದು ಸಣ್ಣ ಪೇಪರ್ನಲ್ಲಿ. ಆದರೆ ಇದರಲ್ಲಿ ಏನೂ ಮಾಡಿಲ್ಲ. ಸುಮ್ಮನೆ ಬ್ಲೈಂಡಾಗಿ ಬಂದು ಕೂತ್ಕೊಂಡಿದ್ದೇನೆ. ಅವರು ಏನು ಮಾತಾಡ್ತಾರೋ ಅದೆಲ್ಲವನ್ನು ರಿಸೀವ್ ಮಾಡುತ್ತೆ ನಮ್ಮ ಕ್ಯಾಮ್ರಾ. ಆದ್ದರಿಂದ ಈಗ ಶುರು ಮಾಡುವ ಮೊದಲು ಒಂದು ಇಂಟ್ರೊಡಕ್ಷನ್ ಆಗಿ ಮೊದಲು ಅವರಿಗಾಗಿ ಕಳಿಸಿದಂಥ ಒಂದು ಮೆಸೇಜನ್ನು ಓದ್ತು. ಚಿ ಉದಯಶಂಕರ್, ಕಣಾಗಲ ಪ್ರಭಾಕರ್ ಶಾಸ್ತ್ರಿ, ಜಿ ವಿ ಅಯ್ಯರ್, ಶಂಕರ್ ನಾಗ್, ಕೆ ವಿ ರಾಜು ಅವರಂಥ ಶ್ರೇಷ್ಠ ಸಂಭಾಷಣಾಕಾರರ ಪೀಳಿಗೆಯನ್ನು ತುಂಬ ಹತ್ತಿರದಿಂದ ಕಂಡವರು ನಾನು. ಮುಂದೆ 20-25 ವರ್ಷ ಕಳೆದ ಮೇಲೆ ನೀವು ಹೀಗೆಯೇ ಶ್ರೇಷ್ಠ ಸಂಭಾಷಣಾಕಾರರಾಗಿದ್ದೀರಿ ಅಂತ ಆ ಪೀಳಿಗೆಯ ಗಣೇಶನೊಬ್ಬ ಬರೆಯುವಂತಾಗಲಿ ಎನ್ನುವುದು ನನ್ನ ಆಶಯ, ಒಂದು ಕಾನ್ಫಿಡೆನ್ಸ್, ಒಂದು ಸದಾಶಯ. ಇಲ್ಲಿಂದ ಮಾಸ್ತಿಯವರ, ಉಪ್ಪರಹಳ್ಳಿಯವರ ಸಂದರ್ಶನವನ್ನು ನಾನು ಶುರು ಮಾಡ್ತಾ ಇದ್ದೇನೆ. ನಮಸ್ಕಾರ ಮಾಸ್ತಿಯವರಿಗೆ. ನಮಸ್ಕಾರ ಸರ್. ನನ್ನ ಮನೆಗೆ ಬನ್ನಿ ಅಂದ್ಬಿಟ್ಟು ನೀವು ಸೀದಾ ಸುದ್ದಿ ಮನೆಗೆ ಕರ್ಕೊಂಡ್ಬಿಟ್ಟಿದ್ದೀರಿ. ಇದು ಅಮ್ಮನ ಮನೆ. ಇದು ಅಮ್ಮನ ಮನೆ. ನನಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದಷ್ಟು ಆಕ್ಟಿವ್ ಇರ್ತೀನಿ. ಒಂದಷ್ಟು ಬರವಣಿಗೆಗಳಲ್ಲಿ ತೊಡಗಿಸ್ಕೊಂಡು, ಸೊ ಅಲ್ಲಿ ನಾನು ಏನೇ ಬರೆದಾಗ ತುಂಬ ಪ್ರಮುಖವಾದ ಒಂದು ರಿಪ್ಲೈಗಳಿರುತ್ತೆ. ಅದರಲ್ಲಿ ನಿಮ್ಮದೇ ಇರುತ್ತೆ. ನಾನು PM ಸತ್ಯ ಅವ್ರು ತೀರ್ಕೊಂಡಾಗ ಅವ್ರ ಜೊತೆ ನಾನೊಂದು 2-3 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜೊತೆಗೆ ಕೆಲಸ ಮಾಡಿದ್ದೆ. ಸೊ ಅವ್ರು ತೀರ್ಕೊಂಡಾಗ ಅವ್ರ ಬಗ್ಗೆ ಒಂದು ಅಂಕಣ ಬಂದಿತ್ತು. ಅಲ್ಲಿ ನಿಮ್ದೊಂದು ಇದು ಬಂದಿತ್ತು, ಉತ್ತರ. ಅದು ತುಂಬ ನನಗೆ ಒಬ್ಬ ಬರಹಗಾರನಾಗಿ ತುಂಬ ಖುಷಿ ಕೊಟ್ಟಿದ್ದು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನು ಬರೆದಿರೋದೇ PM ಸತ್ಯ ಅವ್ರ ಸಾವಿನ ಬಗ್ಗೆ. ಸೊ ಅಲ್ಲಿ ನೀವು ಒಂದು ಕೊನೆಯ 3 ಸಾಲು ನನಗೆ ರವಿ ಬೆಳಗೆರೆ ಅವರು ಬರವಣಿಗೆ ನೋಡ್ದಂಗೆ ಆಯ್ತು ಅಂತ ನೀವೊಂದು ಕಾಮೆಂಟ್ ಹಾಕಿದ್ವಿ. ಸೊ ಅದೊಂದು ನನಗೆ ದಿ ಬೆಸ್ಟ್ ರಿವ್ಯೂ ಅನ್ಸ್ತು. ಮತ್ತೆ ನಾವು ಸಿನಿಮಾಗೆ ಹೆಂಗ್ ಬಂದ್ವಿ, ಹೆಂಗ್ ಕಲ್ತ್ವಿ ಅನ್ನೋದಕ್ಕೆ ಈಗೀಗ ಯೂಟ್ಯೂಬರ್ಸು ಒಂದಷ್ಟು ರಿವ್ಯೂ ಮಾಡೋರು ತುಂಬ ಜನ ಆಗಿದ್ದಾರೆ. ಯಾಕಂದರೆ ಸಿನಿಮಾನ ಪ್ರೀತಿಸೋರ ಸಂಖ್ಯೆ ಜಾಸ್ತಿ ಆಗಿದೆ. ಮೊದಲು ಸಿನಿಮಾನ ಪ್ರೀತಿಸೋರ ಸಂಖ್ಯೆ ಇದ್ರೂ ರಿವ್ಯೂ ಅನ್ನೋದಕ್ಕೆ ಒಂದು ಮಾನದಂಡ ಇತ್ತು. ಅಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಈಗ ನೀವುಗಳೆಲ್ಲ ಭಾನುವಾರನೇ ಬರೀತಿದ್ವಿ, ಅದು ಪ್ರಮುಖ ಪತ್ರಿಕೆಗಳಲ್ಲಿ ನೇರವಾಗಿ ಬರೀತಿದ್ವಿ. ಸೊ ನನಗೆ ಆ ಒಂದು ವಿಮರ್ಶೆಗಳು ತುಂಬ ನಾಟು. ಯಾಕಂದರೆ ಅದೊಂದು ಮೌಲ್ಯಮಾಪನ ಮಾಡ್ದಂಗಿತ್ತು. ಮತ್ತು ದೊಡ್ಡ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ನಟರು ಕೂಡ ಆ ಒಂದು ರಿವ್ಯೂ ಕಾಯೋರು. ಏನೇ ಸ್ನೇಹ ಇರಲಿ, ಮತ್ತೊಂದಿರಲಿ, ಸಿನಿಮಾ ಅಂತ ಬಂದ ತಕ್ಷಣ ಎದುರೆದುರಿಗೆ ನಿಂತ್ಕೋತಾ ಇದ್ವಿ, ಎಷ್ಟೇ ಜೊತೆ ಕೂತಿದ್ರು. ಸೊ ಅದೊಂದು ರಿವ್ಯೂಸ್ನ ನಾನು ತುಂಬ ಓದ್ತಿದ್ದೆ. ಆ ಸಿನಿಮಾ ನೋಡ್ತಿದ್ವೋ ಬಿಡ್ತಿದ್ವೋ, ಆದರೆ ಸಿನಿಮಾ ನೋಡ್ತಿದ್ವೋ ಬಿಡ್ತಿದ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆವಾಗ ಓದು ಮತ್ತು ಮನೆಗಳಲ್ಲಿ ಸಿನಿಮಾಗಳು ಕಲಿಸ್ತಿರ್ಲಿಲ್ಲ. ಸೊ ನಿಮ್ಮ ರಿವ್ಯೂ ನೋಡಿಕೊಂಡು ತುಂಬ ಚೆನ್ನಾಗಿ ರಿವ್ಯೂ ಇದ್ದರೆ ಖಂಡಿತವಾಗ್ಲೂ ನಾವು ಎಷ್ಟು ಸಿನಿಮಾಕ್ಕೆ ಸಂಭಾಷಣೆ ಬರೆದಿದ್ದಾರೆ? ಒಂದು ಆಯ್ತು ಸರ್, ಒಂದು 15ರಿಂದ 16 ಸಿನಿಮಾ. 16 ಸಿನಿಮಾದಲ್ಲಿ ಹಿಂದಿನವರು 100 ಸಿನಿಮಾಕ್ಕೆ ಬರೆದ್ರು, ಸಂಭಾಷಣೆ ಬರೆದ್ರು ಕೂಡ ಈ ಖ್ಯಾತಿಯನ್ನು ಪಡೀಲಿಕ್ಕೆ ಆಗಲಿಲ್ಲ. ಕೈಲಿ ಯಾರೂ ಆಗಿಲ್ಲ. ಬಟ್ ಮಾಸ್ತಿ 15 ಸಿನಿಮಾಕ್ಕೆ ಬರೆದು ನಂಬರ್ 1 ಎಂಬಂತ ನಾನು ಹೇಳ್ತಾ ಇರೋದು. ನೀವು ಅದರ ಬಗ್ಗೆ ಯಾವ ಕಾಳಜಿನೂ ವಹಿಸಬೇಕಾಗಿಲ್ಲ, ಯಾವ ಕಾಮೆಂಟ್ ಮಾಡಬೇಕಾಗಿಲ್ಲ. ನಂಬರ್ 1 ಸ್ಥಾನಕ್ಕೆ ಏರಬೇಕಿದ್ರೆ ಅದರ ಹಿನ್ನೆಲೆಯ ದುಡಿಮೆ ಏನು? ಅಂದರೆ ಈಗ ಒಂದು ರನ್ನಿಂಗ್ ರೇಸಲ್ಲಿ ಓಡ್ತೀವಿ ಅಂದರೆ ಓಡೋರೇ 3 ಜನ. ಅದರಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಅವ್ರಿಗೆ ಅಂದರೆ ಬರಹಗಾರರು ಸಂಖ್ಯೆ ಕಮ್ಮಿ. ಸಂಭಾಷಣೆ ವಿಭಾಗದಲ್ಲಿ ರೈಟರ್ಸ್ ಕಮ್ಮಿ ಇದ್ರೂ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರಗಳ ಸಂಭಾಷಣೆನ, ಅವ್ರ ಚಿತ್ರಗಳನ್ನ, ಅವ್ರ ಚಿತ್ರಕಥೆಗಳನ್ನ ಬರ್ಕೋತಾರೆ. ಸೊ ಬೇರೆ ನಿರ್ದೇಶಕರುಗಳಿಗೆ, ಡೈಲಾಗ್ ರೈಟರ್ಗಳಾಗಿ ತುಂಬ ಕಡಿಮೆ
ನಮ್ಮ ಇಂಡಸ್ಟ್ರಿಲಿ ಸಾಹಿತ್ಯ ತುಂಬ ಜನ ಬರೀತಾರೆ, ಅಂದರೆ ಹಾಡು, ಅದು ಟ್ಯೂನ್ ಇಸ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅದು ತುಂಬ ಜನ ಬರೀತಾರೆ. ಬಟ್ ಡೈಲಾಗ್ ರೈಟಿಂಗ್ ಅನ್ನೋದು ಕಮ್ಮಿ. ಇನ್ನು ಶ್ರಮ ಅಂತ ಹೇಳಿದಾಗ ನನಗೆ ಒಂದಷ್ಟು ಅನುಭವಗಳು ಚಿತ್ರರಂಗದಲ್ಲಿ. ತುಷಾರ್ ರಂಗನಾಥ್ ಅಂತ ನಮ್ಮ ಬಡಾವಣೆಯಲ್ಲೇ ಇದ್ದವರು, ಅವರು ರಾಕ್ಷಸ, ಸುಂಡ್ರಗಾಳಿ, ಅನಾಥರು, ಸಾಧು ಕೋಕಿಲ ಅವ್ರ ಸಿನಿಮಾಗಳಿಗೆ ಒಂದಷ್ಟು ಜನರ ಜೊತೆ ಕೆಲಸ ಮಾಡಿದ್ರು. ಅರಮನೆ ಸಂಭಾಷಣೆನೂ ಹೋದೆ, ನಮ್ಮ ಬಸವ, ಅಪ್ಪು ಸಾರ್ದು. ಸೊ ಅವ್ರ ಜೊತೆ ಓಡಾಡ್ಕೊಂಡಿದ್ದವನು. ನನಗೆ ಅವ್ರ ಜೊತೆ ಓಡಾಡ್ಕೊಂಡಿದ್ದಾಗಲ ನನಗೆ ಸಿನಿಮಾ ಒಲವು ಸಿಕ್ಕಾಪಟ್ಟೆ ಎಳೀತು. ಸೊ ನನಗೆ ಫ್ರೆಂಡು ಮತ್ತು ಗುರು ಸಂಭಾಷಣೆಕಾರರೇ ಸಿಕ್ಕಿದ್ರಿಂದ ಅವರು ಸಾಹಿತ್ಯನೂ ತುಂಬ ಚೆನ್ನಾಗಿ ಬರೆಯೋರು. ಸೊ ಅವರುಗಳ ಮುಖಾಂತರ ನನಗೆ ಒಂದಷ್ಟು ನಿರ್ದೇಶಕರುಗಳ ಸ್ನೇಹ ಸಿಕ್ತು. ಯೋಗರಾಜ್ ಭಟ್ರು, ನಮ್ಮ ಸೂರ್ಯವರು, ಒಂದಷ್ಟು ಜನ ನಿರ್ದೇಶಕ, ಪ್ರೀತಮ್ ಗುಬ್ಬಿ, ನಾಗಶೇಖರ, ತುಂಬ ಜನ ನಿರ್ದೇಶಕರುಗಳು ತಂಡ ನನಗೆ ಸ್ನೇಹಕ್ಕೆ ಸಿಕ್ತು. ಸೊ ಅವರುಗಳು ಜೊತೆ ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ಸಂಭಾಷಣೆ ಬರೀಬೋದು ಅಂತ. ಮತ್ತು ಶುಕ್ರವಾರದ ಸಿನಿಮಾ ಅಲ್ಲದೆ ನನಗೆ ರವಿ ಬೆಳಗೆರೆ ಅವರ ಪತ್ರಿಕೆಗಳು, ಅವ್ರ ಪುಸ್ತಕಗಳು ಮತ್ತು ನಿಮ್ಮದು ಒಂದಷ್ಟು ಬರವಣಿಗೆಗಳು, ಅವು ನಿಮ್ದು ಅಂಕಣಗಳು, ಸಿನಿಮಾ. ಬಟ್ ಇನ್ನೊಂದು ಏನಂದರೆ, ನೀವು ಬೇರೆ ಬರವಣಿಗೆಗಳಿಗೆ ಹೋಗಲಿಲ್ಲ. ಸಿನಿಮಾ ನಮಗೂ ಸಿನಿಮಾ ಒಲವಿದ್ದರಿಂದ ನಿಮ್ಮದು ಬರವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಹಿಂಗೆ ಬದುಕಿದವರು ಹಿಂಗೆ ಆಗ್ತಾರೆ, ಅದು ಚಿತ್ರರಂಗದ ಪ್ಲ್ಯಾಟ್ಫಾರ್ಮಲ್ಲಿ ಅನ್ನೋದು ತುಂಬ ಚೆನ್ನಾಗಿ ಹೇಳ್ತಿದೆ. ಅದನ್ನೆಲ್ಲ ಓದ್ಕೊಂಡು ನಮಗೆ ಸಿನಿಮಾ ಬರವಣಿಗೆ ಸುಲಭ ಆಯಿತು. ಪತ್ರಿಕೆಗಳು ಓದ್ತಿದ್ವಿ. ಕವಿರಾಜ್ ಒಂದ್ಸಲ ಫೋನ್ ಮಾಡಿದ್ರು, ಅಂದರೆ ಅವರ ಆರಂಭದಲ್ಲಿ ಫೋನ್ ಮಾಡಿಬಿಟ್ಟು, ಗುರುಗಳ ನಿಮ್ಮ ಅಂಕಣ ಓದ್ತಾ ಇದ್ದೀನಿ, ಚಿತ್ರರಂಗ, ನಾನು ಸಿನಿಮಾಕ್ಕೆ ಬರಬೇಕು ಅಂತಿದ್ದೀನಿ, ಚಿತ್ರರಂಗಕ್ಕೆ ಬರಬೇಕು ಅಂತಿದ್ದೀನಿ, ಒಲವಿಂದ ಬಂದಿದ್ದೀನಿ, ಊರು ಬಿಟ್ಟು ಬೆಂಗಳೂರು ಬಂದಿದ್ದೀನಿ, ಸೊ ಬರ್ಬೋದಾ? ಎಚ್ಚರಿಕೆ ಗಂಟೆ, ಅಪಾಯ ಗಂಟೆ ಅಂತ ಹೇಳಿದಲ್ಲ, ಅದಕ್ಕೆ ನಾನು ಕೇಳ್ತಾರೆ. ನಾನು ಏನು ಉತ್ತರ ಕೊಟ್ಟೆ ಅವರಿಗೆ? ನನ್ನ ಉತ್ತರ ಏನಂದರೆ, ಯೋಗ ಮತ್ತು ಯೋಗ್ಯತೆ ಎರಡೂ ಕೂಡಿ ಬಂದರೆ ಇಲ್ಲಿ ಸಕ್ಸಸ್ ಗ್ಯಾರಂಟಿ. ನಿನಗೆ ಅದೆರಡು ಕೂಡಿ ಬರೋದು ಕಾಲದವರೆಗೆ ನೀನು ತಾಳ್ಮೆಯಿಂದ ಕಾಯಬೇಕು. ಕಾದರೆ ನಿನಗೆ ಆ ಸಕ್ಸಸ್ ಸಿಗುತ್ತೆ ಅಂತ ಅಷ್ಟೇ ಮಾತಾಡಿದ್ದು. ಈಗ ಕವಿರಾಜ್ ಏನಾಗಿದ್ದಾರೋ ಅದರ ಹಿನ್ನೆಲೆಯಲ್ಲಿ ಈ ಡೈಲಾಗ್ ಉಳ್ಕೊಂಡಿದ್ದಾರೆ. ಯೋಗ ಮತ್ತು ಯೋಗ್ಯತೆ ಬಗ್ಗೆ ನಿಮ್ಮ ಕಾಮೆಂಟ್ ಏನು? ತುಂಬ ಒಳ್ಳೆ ಮಾತು ಸರ್. ಮತ್ತು ಯಾವಾಗಲೂ ಅದೇ ನಿಮ್ಮ ಮಾತಿನ ಪ್ರಕಾರನೇ ಬಂದಾಗ, ಕಲಾ ತಾಯಿ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತಂತೆ, ಕೆಲವ್ರನ್ನ ಮಾತ್ರ ಕೈ ಹಿಡಿಯುತ್ತೆ. ನಾವು ಕೈ ಇಟ್ಕೊಂಡೇ ಇರ್ತೀವಿ ಅನ್ನೋದಲ್ಲ, ಅಂಗಳದಲ್ಲಿ ಇರ್ತೀವಿ. ಅಂಗಳದಲ್ಲಿ ಒಂದಷ್ಟು ನೀರಿರುತ್ತೆ, ರಸ್ತೆ ಇರುತ್ತೆ, ಪಕ್ಕದವರು ಯಾರೋ ತಿಂಡಿ ಕೊಡ್ತಾರೆ. ನಾವು ನಮ್ಮ ಮನೇಲಿ ಏನು ಹೇಳ್ಕೊಟ್ಟಿರ್ತಾರೆ, ಯಾರು ಏನು ಕೊಟ್ಟರು ಈಸ್ಕೋಬಾರ್ದು ಅಂತ. ಆದರೆ ತಿಂಡಿ ಈಸ್ಕೊಂಡು ಸಣ್ಣವ್ರು ಆಗ್ತೀವಿ ಅಂತಲ್ಲ, ಯಾರೋ ಕೊಡೋದನ್ನು ನೀವು ಕೈ ಚಾಚಬೇಡಿ ಅನ್ನೋದು. ಸೊ ಈ ಒಂದು ಮಗು ಥರನೇ ಇರಬೇಕಾಗತ್ತೆ. ಇನ್ನು ಯೋಗ ಯೋಗ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೆಂಗೆ ಇರ್ತೀವಿ. ನಾವು ಚದುರಿದ ಚಿತ್ರಗಳ ಬಗ್ಗೆ ತುಂಬ ಸತಿ ಅದು ಮತ್ತೆ ಓದಿಸ್ಕೊಂಡು ಏನಕ್ಕೆ ಹೋಗುತ್ತೆ ಅಂದರೆ, ಯಾವುದೂ ಶಾಶ್ವತ ಅಲ್ಲ. ಇವತ್ತು ನಮ್ಗೆ ಏನೇ ಸಿಕ್ಕಿದ್ರು ಯಾವಾಗಲೂ ಹಸ್ಕೊಂಡೇ ಇರಿ. ಹೊಟ್ಟೆ ತುಂಬಿದ ಮೇಲೆ ಹಸಿವನ್ನು ಬೈಬಾರ್ದು. ಯಾಕಂದರೆ ಅನ್ನಕ್ಕಿಂತ ಅಮೂಲ್ಯವಾಗಿರೋದು ಹಸು. ಅದಾದ್ರೇ ನಮ್ಗೆ ಅನ್ನ ದುಡ್ಕೋಬೇಕು, ಅನ್ನ ತಿನ್ನಬೇಕು ಅನ್ನೋದು ಅನಿಸೋದು. ಸೊ ಆ ಹಸಿವನ್ನು ಕಳ್ಕೋಬಾರ್ದು ಅನ್ನೋದು ನಿಮ್ಮ ಬರವಣಿಗೆಗಳು ತುಂಬ ಹೇಳಿವೆ. ಯಾಕಂದರೆ ದೊಡ್ಡವರು, ಎಂತೆಂಥ ಮಹಾನ್ ಭಾವರು, ಲೆಜೆಂಡ್ಸು, ಏನೋ ಒಂದು ತಪ್ಪು ಹೆಜ್ಜೆನೋ ಮತ್ತೊಂದು ಆದಾಗ ಅದು ತುಂಬ, ಅದು ನಿಮ್ಗೆ ಅಷ್ಟು ಸಹನೆ ಮತ್ತು ನಿಮ್ಗೆ ಅದೊಂದು ಗಟ್ಟಿ ಹೃದಯ ಇದೆಯಲ್ಲ, ಅವ್ರಿಗಾಗಿರೋದನ್ನ ಜನಗಳಿಗೆ ಹೇಳಬೇಕು ಅನ್ನೋದು, ಅದಿನ್ನೇನು ಅನುಕಂಪ ಗಿಟ್ಟಿಸ್ಬೇಕು ಅಂತಲ್ಲ. ನೋಡಿ, ಹಿಂಗಿರೋರು ಹಿಂಗೆ ಆಗ್ಬೋದು, ಚಿತ್ರರಂಗ ನೀವು ಅನ್ಕೊಂಡಂಗೆ ಅಲ್ಲ, ನೋಡಿ ಹಿಂಗಾಗತ್ತೆ ಅನ್ನೋದು. ಅದು ಬರಬೇಡಿ ಅಂತನೂ ಅಲ್ಲ, ಎಚ್ಚರಿಕೆಯಿಂದ ಇರಿ ಅನ್ನೋದು. ಅದು ತುಂಬ ಚೆನ್ನಾಗಿ. ನಾನೆಲ್ಲೂ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅದರ ಬಗ್ಗೆ. ಇದು ನಡೆದಿರೋದು, ಇದು ನಿಮ್ಮ ಗಮನಕ್ಕೆ ಅಷ್ಟೇ. ಇದೊಂದು ಹೊಂದಿಸಿ ಬರೆಯಿರಿ ಇದೆ ನಮಗೂ ಜನಗಳಿಗೂ. ಅದು ಈ ಕಾಲದ್ದಲ್ಲ. ಚಿತ್ರರಂಗ ತುಂಬ ದೊಡ್ಡವ್ರು ಕಟ್ಟಿರೋದು, ಮಹಾನ್ ಭಾವರು ದುಡ್ದಿರೋದು. ಅದನ್ನ ಇವು ಜಸ್ಟ್ ಲೈಕ್ ಆಸ್ತಿ. ಈಗ ನಾವು ನಮ್ಮ ಜನ್ರೇಷನ್ ಅವ್ರು ಆಸ್ತಿ ಮಾಡಲ್ಲ, ನಮ್ಮ ತಂದೆ ಮಾಡಿರೋದನ್ನ ಉಳಿಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ ಕೊಟ್ಟು ಹೋಗ್ಬೇಕು. ಇದನ್ನ ಮಾಡಿದ್ರೆ ಸಾಕು, ದುಡಿಬೇಕಾಗಿಲ್ಲ.
ಈ ಥರದ ಆಸ್ತಿ ಈಗಿನ ಚಿತ್ರರಂಗದವ್ರು ಮಾಡಬೇಕಾಗಿರೋದು. ಹಿರಿಯರು ಕಟ್ಟಿದ್ದಾರೆ, ನಾವು ಅದನ್ನ ಜೋಪಾನ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಕೊಡಬೇಕು. ನಾವು ನಮ್ಮ ಜನರೇಷನಲ್ಲಿ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂದರೆ ನಾವು ಉಳಿಸ್ಕೋತಿಲ್ಲ ಅಂತ. ಸೊ ಅದು ಆಗ್ತಿತ್ತು. ಅಂಥ ಸಮಯದಲ್ಲಿ ಜನ ಭೀಮಾ ಚಿತ್ರನ ನೋಡಿದ್ರು, ಇನ್ನೊಂದಷ್ಟು ಜನಕ್ಕೆ ಹೇಳಿದ್ರು. ಸೊ ಇದು ಕ್ರೆಡಿಟು ದುನಿಯಾ ವಿಜಯ್ ಅವ್ರಿಗೆ, ಅಂದರೆ ವಿಜಯ್ ಕುಮಾರ್ಗೆ ಸಲ್ಲಬೇಕು. ಯಾಕಂದರೆ ವಿಜಯ್ ಕುಮಾರ್ದು ಇದು 2ನೇ ಅಭೂತಪೂರ್ವ ಯಶಸ್ಸು. ಕರೋನಾ ನಂತರ ಇದೇ ಪರಿಸ್ಥಿತಿಯಲ್ಲಿ ಚಿತ್ರರಂಗ ಇತ್ತು. ಜನ ಥಿಯೇಟ್ರಿಗೆ ಬರ್ತಿಲ್ಲ, ಮತ್ತು ಬಂದ್ರೂ ಅರ್ಧ ಥಿಯೇಟ್ರಿಗೆ ಮಾತ್ರ ಬರಬೇಕು, ಸೀಟ್ ಬಿಟ್ಟು ಸೀಟ್ ಕುತ್ಕೋಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಸಲಗ ರಿಲೀಸ್ ಮಾಡೋದು. ಸಲಗ ದೊಡ್ಡ ಮಟ್ಟದ ಯಶಸ್ಸು ಪಡೀತು. ಆವಾಗ ಥಿಯೇಟ್ರ್ಗಳಲ್ಲಿ ಜನ ಕಾಣಿಸಿದ್ರು. ಅದೇ ಪರಿಸ್ಥಿತಿಯಲ್ಲಿ ಭೀಮಾ ಬಂತು. ಭೀಮಾನು ಆ ಒಂದು ಡ್ರಗ್ ತಗೋತಾ ಇರೋರನ್ನ ಮನೆಯಲ್ಲಿ ಇದೇ ಥರ ದುನಿಯಾ ವಿಜಯ್ ಕೂರಿಸ್ಕೊಂಡು ನಿನಗೇನಾಗ್ತಾ ಇದೆ, ನಿನಗೇನು ಆ ಮೆಡಿಸಿನ್ ಎಲ್ಲಿ ಸಿಗ್ತಿದೆ, ಆ ಡ್ರಗ್ ಎಲ್ಲಿ ಸಿಗ್ತಿದೆ ಅನ್ನೋದನ್ನೆಲ್ಲ ಬರ್ಕೊಂಡು ಹೋಮ್ವರ್ಕ್ ಮಾಡಿದ. ತಿಂಗಳಾನ್ಗಟ್ಲೆ ಅವ್ರ ಮನೆಗಳಿಗೆ ಹೋದ. ಅಷ್ಟು ತಾಳ್ಮೆ ದುನಿಯಾ ವಿಜಯ್ಗೆ ಇತ್ತ. ಅಂದರೆ ಏನೋ ಒಂದು ಸಲಗ ಒಂದು ಯಶಸ್ಸು ಕೊಟ್ಟಿತ್ತು, ಅದನ್ನು ತೂಗಿಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ನಿರ್ದೇಶಕನಾಗಿ ಮೊದಲನೇ ಗೆಲ್ಬೋದು, 2ನೇದು ಗೆಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರನ್ನ ನಮ್ಮದವ್ರನ್ನ ಉಳಿಸ್ಬೇಕು ಅನ್ನೋದಿತ್ತು. ಅದನ್ನ ಇದು ಮಾಡ್ದ. ಅದಕ್ಕೋಸ್ಕರ ನೀವು ಹೇಳ್ದಂಗೆ ಹೋಮ್ವರ್ಕ್ ಮಾಡಿದ್ದು. ಸೊ ಭೀಮಾಗೆ ಒಂದು ತಂಡ ಸಿದ್ಧ ಆಯ್ತು. ಅದೇ ಸಲಗ ಅಲ್ಲಿ ಚರಣ್ ರಾಜ್ ಮ್ಯೂಸಿಕ್ ಬಿಫೋರ್ ರಿಲೀಸೇ 2-3 ಸಾಂಗು ಬಡ್ಡೆ ಹುಡುಗರ ಬಾಯಲ್ಲಿ, ಚಿಕ್ಕ ಮಕ್ಕಳ ಬಾಯಲ್ಲೆಲ್ಲ ಬಂದ್ಬಿಡ್ತು. ದೊಡ್ಡ ಮಟ್ಟದ ಸಂಗೀತ ಹಿಟ್ ಆಯಿತು. ಇನ್ನು ಥಿಯೇಟ್ರಲ್ಲಿ ಕೂತಿರೋರಿಗೆ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದ್ರ ಜೊತೆಗೆ ಸಂಭಾಷಣೆ, ಈಗ ಪಾತ್ರಗಳು. ಈ ಹಂತದಲ್ಲಿ ಮಾನ ಸನ್ಮಾನ ಸಾಕಷ್ಟು ಬಂದಿರ್ಬೋದು. ಅವಮಾನ ಆ ದಿನಗಳು ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕೀಗ. ಮಾಸ್ತಿ ಅವಮಾನ ಆಗದ ಯಾರೂ ಯಶಸ್ಸು ಪಡೆಯಲ್ಲ, ಅವಮಾನನೇ ಮೊದಲ ಮೆಟ್ಲು. ಹೇಳಿ. ಅವಮಾನ ನಿನಗಲ್ಲ ಇದು ಅನ್ನೋದು ತುಂಬ ಹೇಳಿದ್ರು. ಸಿನಿಮಾ ಅಂದರೆ ಸಿನಿಮಾದವ್ರೆ, ನೀವೆಲ್ಲ ಸಿನಿಮಾಗೆ ನಾವು ಹಿಂಗೆ ಯಾಕೆ ಹೇಳಿದ್ರು ಅಂದರೆ ನಾವು ಸಿನಿಮಾ ನಮಗೆ ಗೊತ್ತಿಲ್ಲ, ಇದರಲ್ಲಿ ಇಷ್ಟು ವಿಭಾಗ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಊರಿಂದ ಬಂದಿದ್ವಿ, ಸಿನಿಮಾಗೆ ಸೇರ್ಕೋಬೇಕು, ಸಿನಿಮಾದಲ್ಲಿ ಇರಬೇಕು ಅಂದಾಗ ಹಿಂಗೆ ಒಂದು ರೂಮಲ್ಲಿ 3 ಜನ 4 ಜನ ಸಿನಿಮಾದವ್ರು ಇದ್ದಾರೆ ಅಂದರೆ ನಾವು ನಮ್ಮನ್ನೇ ಗಾಡೀಲಿ ಕರ್ಕೊಂಡು ಹೋಗಿರೋರು, ನಾವು ಗಾಡೀಲೇ ಕೂತಿರ್ಬೇಕಾಗಿತ್ತು. ಯಾಕಂದರೆ ನಾವು ಸಿನಿಮಾದವ್ರು ಅಲ್ಲ, ನಾವು ಅಲ್ಲ ಅದು. ಅದು ಏನೋ ಅವ್ರಿಗೆ ಒಂದು ಇದು ನಮ್ಮ ಕಥೆನ ಕೇಳಿಸ್ಕೊಂಡ್ಬಿಡ್ತಾನೆ. ಮತ್ತು ನಮ್ಮ ಬಾಯಿ ಸುಮ್ಮನಿರ್ತಿರ್ಲಿಲ್ಲ. ಕೆಟ್ಟ ಕತೆ ಹೇಳಿದ್ರೆ ಅಲ್ಲೇ ಹೇಳ್ಬಿಡ್ತಿದ್ವಿ, ಇಲ್ಲ ಸರ್ ಚೆನ್ನಾಗಿಲ್ಲ ಸರ್, ಇದು ಈ ಥರದ ಕತೆ ಬಂದಿದೆ, ಅದು ಡಬ್ಬ ಕತೆ ಅಂತ ಹೇಳ್ಬಿಡ್ತೀವೇನೋ ಅಂತ. ಹೇಳ್ತಿರ್ಲಿಲ್ಲ ನಮ್ಗೆ ಅಷ್ಟೊಂದು, ಅದೊಂದು ಸಣ್ಣ ಜ್ಞಾನ ಇತ್ತು. ಬಟ್ ಅವ್ರಿಗೆ ಭಯ, ಇಲ್ಲ ಇದನ್ನ ಹೇಳ್ಬಿಡ್ತಾನೇನೋ ಅಂತ. ಸೊ ಹಾಗೆ ಅವಾಯ್ಡ್ ಮಾಡಿರುವಂಥದ್ದು. ಶೂಟಿಂಗ್ಗಳಲ್ಲಿ ಕರೆಕ್ಟಾಗಿ ಕುತ್ಕೊಳಂಗಿಲ್ಲ ನಾವು, ಅಂದರೆ ಹೊರಗಿನವ್ರು ಇವರು ಅಂತ. ಈಗಿಲ್ಲ, ಈಗ 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 ನಾವು ಅವಶ್ಯಕತೆ ಇದೆಯಲ್ಲ, ಆವಾಗ ನಾನು ಹೇಳ್ತೇನೆ. ನೀವು ಹೇಳಿದ್ರಲ್ಲ ಅವಮಾನ, ಅಂದ್ರೆ ಎಂಟ್ರಿ ಆಗಕ್ಕೆ ತುಂಬಾ ಪರಿಚಯಗಳ ಅವಶ್ಯಕತೆ ಇದೆ. ಯಾರೇ ಆಗ್ಲಿ ಸಿನಿಮಾ ಪ್ರೀತಿ ಇರೋರು ಶೂಟಿಂಗ್ ನೋಡಕ್ ಹೋದ್ರು ಅಲ್ಲಿ ದೂರ ತಳ್ಬಿಡ್ತಾರೆ, ಯಾರಮ್ಮ ನೀನು ಸೈಡ್ಗೆ ಹೋಗಮ್ಮ ಅಂತ. ಅಂದ್ರೆ ಅದು ಒಳಗಡೆ ಬಿಟ್ಕೊಳೋದಕ್ಕೆ ಬರೀ ನನಗೆ ಅಂತಲ್ಲ, ನಾವು ಇವತ್ತು ಕುತ್ಕೊಂಡು ಯೋಚನೆ ಮಾಡಿದಾಗ ಹೌದು ಇದು ತುಂಬಾ ಜನ ಹೀರೋಗಳಿಗೆ ಅದಾಗಿದೆಯಲ್ಲ ಅಂತ. ಯಾರು ಇವತ್ತು ರಾತ್ರಿ ಮೇಕಪ್ ಹಚ್ಕೊಂಡು ಬೆಳಗ್ಗೆ ಹೀರೋ ಆದವರಲ್ಲ. ಇದು ಸುದೀಪ್ ಸರ್ ಒಂದು ಒಳ್ಳೆ ಇಂಟರ್ವ್ಯೂ ಹೇಳಿದ್ರು, ನಾವು ಬಂದಾಗೆಲ್ಲ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಯಾರು ಕರೆಯಲ್ಲ ಅಂತ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು ಇದೇ ಮಾತು ಹೇಳಿದ್ದಾರೆ. ನಾವು ಬಂದ ತಕ್ಷಣ ಗೋಲ್ಡನ್ ಸ್ಟಾರ್ ಗಣೇಶು, ವಿಜಯ್ ಕುಮಾರ್, ನಮ್ಮ ದುನಿಯಾ ವಿಜಯ್ನೂ ಅಷ್ಟೇ, ಅವ್ರು ಚಿಕ್ಕ ಪುಟ್ಟ ಪಾತ್ರಗಳು ಮಾಡಿ ಒಂದೊಂದ್ಸತಿ ಯೋಚನೆ ಮಾಡಿದಾಗ ಹೌದಲ್ವಾ, ಇಂಡಸ್ಟ್ರಿ ಅವರೇ ಅಂತಲ್ಲ, ಇಡೀ ಇಂಡಸ್ಟ್ರಿನೇ ನಿಮ್ಗೆ ಒಂದು ಪ್ರೊಬೇಷನರಿ ಪೀರಿಯಡ್ ಥರ ಒಂದು 6 ರಿಂದ 7 ವರ್ಷ ಕೂಡಾಕತ್ತೆ. ಆವಾಗ ಒಂದು ಬೇಜಾರಾಗುತ್ತೆ, ಸಿನಿಮಾ ನಮ್ಮನ್ನ ಕೈ ಹಿಡಿಯಲ್ವೇನೋ ಅಂತ ಭಯ ಬೀಳಿಸುತ್ತೆ. ಬಟ್ ನಮ್ಮ ಮೇಷ್ಟ್ರು ಒಂದು ಮಾತು ಹೇಳಿದ್ರು, ನೀನು ಏನೇ ಮಾಡು ನಿಂದಲ್ಲದೆ 5 ರಿಂದ 10 ವರ್ಷ ಅದಕ್ಕೆ ಹಾಕ್ಬಿಡು, ಅದು ಖಂಡಿತವಾಗ್ಲೂ ನಿಮಗೆ ವಾಪಸ್ ಕೊಡು. ಈಗ ಒಂದಷ್ಟು ಹೆಸರು ಹೇಳಿದಾರಲ್ಲ,
ಅವರು ಅಷ್ಟು ಜನ ಬರೀ ಅವಮಾನ ಆಗಿದೆ ಅಂತ ಹೇಳಲಿಲ್ಲ, ಆ ಘಟನೆ ಸಮೇತ ನನ್ನ ಹತ್ರ ವಿಷಯಿದ್ದಾರೆ. ನಾನು ಅಷ್ಟು ಜನರ ಅವಮಾನಗಳನ್ನು ಘಟನೆ ಸಮೇತ ನನಗೆ ಗೊತ್ತಿದೆ ಏನು ಅಂತೇಳಿ. ಈಗ ಮಾಸ್ತಿದ ಅಂಥದ್ದೊಂದು ಘಟನೆ ನೆನಪಾಗ್ಬೋದು. ತುಂಬ ನೋವು ಕೊಟ್ಟಿದ್ದು. ಇಲ್ಲ ನಾನು ಈ ಇಂಡಸ್ಟ್ರಿಯಲ್ಲಿ ಬಿಟ್ಟು ಹೋಗ್ಬೇಕಪ್ಪ ಅಂದರೆ ನನಗೆ ಬೇಡ ಇದು. ಬರಿತೀನಿ ಅನ್ನೋದು ಗೊತ್ತಿತ್ತು. ಬರಿತೀನಿ ಅಂತ ಗೊತ್ತಿದ್ದಾಗ ಹೋಗಿ ಒಂದು 3 ಸೀನ್ ಕೊಡ್ತೀವಮ್ಮ ನೋಡೋಣ ಬರ್ಕೊಂಡು ಬಾ ಅಂತ. ನಾನು ಒಂದು 2 ದಿನ ಕೂತ್ಕೊಂಡು ಆ 3 ಸೀನ್ನ ಬರ್ಕೊಂಡು ಹೋಗಿ ರೀಡಿಂಗ್ ಕೊಟ್ಟಾಗ ಹೇಳಿ ಕಳಿಸ್ತೀವಿ ಹೋಗಿ ಅನ್ನೋ. ತಿರ್ಗಾ ಫೋನೇ ಇಲ್ಲ ಒಂದು 2-3 ಡೇಸು. ಅವರು ಹೇಳಿರೋದು 1 ಅವರ್ ಮೀಟಿಂಗ್ ಅಷ್ಟೇ. 3 ಸೀನ್ ಕೊಟ್ಟರು, ನಾನು 3 ಸೀನ್. ಬಟ್ ಅವರು 1 ಅವರ್ ಮೀಟಿಂಗು ನನಗೆ 1 ವಾರ ಅಯ್ಯೋ ನಾನು ಬರೆದಿರೋದು ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ, ಅದು ಸಿಕ್ಕಿದ್ರೆ ನಾನು ಇದು ಹೇಳ್ಬೋದು ಅಂತ ಈ ಥರದ್ದು ಆಗಿದೆ. ಆಮೇಲೆ ಸಿನಿಮಾಗೆ ಅದೇ ಕಾರಣಕ್ಕೂ ಸಿನಿಮಾ ಒಳಗಡೆ ಬರೋಕ್ಕಾಗಲ್ಲಮ್ಮ, ಇಲ್ಲಿ ತುಂಬ ಕಷ್ಟ ಇದೆ. ಫಸ್ಟ್ ಮಾತೇ ಹಂಗಂತಾರೆ. ಅದೇನು ಕಷ್ಟ ಮಾಡ್ತಾರೆ, ಡಿಸ್ಕರೇಜ್. ನಾನು ಇದ್ದೀನಿ ಮುಂದೆ ಹೋಗು ಹೇಳೋದಾರಿಲ್ಲ, ಯಾರಿಲ್ಲ ನಮಗೆ. ಇಲ್ಲ ನೀವು ಬರೀರಿ ಅಂದ ಮೊದಲನೇ ವ್ಯಕ್ತಿನೇ ಸೂರಿ. ಯಾಕಂದರೆ ಅವನು ಗೊತ್ತಿತ್ತು ನಾವೇನು ಸೀನ್ ಡಿಸ್ಕಸ್ ಮಾಡ್ತೀವಿ ಅದು ಆ್ಯಸ್ ಇಟ್ ಈಸ್ ರೈಟಿಂಗ್ ತರೋದು, ಬರವಣಿಗೆಗೆ ತರೋದು ಕಲೆ. ಅದು ಈಗ ನಿಮ್ಗೆ ತುಂಬ ಜನ ಕೇಳಿರ್ತಾರೆ, ಸರ್ ನಿಮ್ಮ ಪುಸ್ತಕ ಓದ್ತಾ ಇದ್ರೆ ನಮ್ಮ ಕಣ್ಮುಂದೆನೇ ಆ ಘಟನೆ ನಡೆದಂಗಿದೆಯಲ್ಲ ಅಂತ. ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತೂ ಬರೆಯಲ್ಲ, ನೀವು ಅದು ಬರವಣಿಗೆ ಇಲ್ಲ. ಅಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಆ್ಯಸ್ ಎ ಬರಹಗಾರನಾಗಿ ಓದುಗ ನನ್ನ ಜೊತೆನೇ ಇದ್ದಂಗೆ ಫೀಲ್ ಮಾಡ್ಕೊಂಡು ಬರೀಬೇಕು. ಹೌದು, ನೀವು ಒಬ್ಬ ಪ್ರೇಕ್ಷಕ ನನ್ನ ಜೊತೆನೇ ಇದ್ದಂಗೆ ಬರೀಬೇಕು. ಯಾವಾಗಲೂ ನಿರ್ದೇಶಕರು ಒಂದು ಕತೆ ಮಾಡಿದಾಗ ಒಂದು 120ರಿಂದ 130 ಪಾತ್ರಗಳನ್ನ ಬರೀತಾನೆ. ಅವ್ರ ಪಾತ್ರಗಳಾಗಿ ಬರೆಯಲ್ಲ, ಅದು ಸಂಭಾಷಣೆಕಾರ ಅಷ್ಟು ಮಾತಾಗಿ ಬರೀಬೇಕು. ಅವ್ರ ಪಾತ್ರಗಳನ್ನ ಸೃಷ್ಟಿ ಮಾಡಿರ್ತಾರೆ, ಆ ಮಾತು ಬರೀಬೇಕಾದಾಗ ವೇರಿಯೇಷನ್ಸ್. ಮತ್ತು ನಾವಿಬ್ಬರು ನಾನು ನಿರ್ದೇಶಕರು ತಿರ್ಗಾ ಕೂತ್ಕೊಂಡಾಗ ಎಕ್ಸ್ಚೇಂಜ್ ಆಫ್ ಇದಾಗುತ್ತೆ. ಒಂದು ಪಾತ್ರ ಅವ್ರು ಆಗ್ತಾರೆ, ಒಂದು ಪಾತ್ರ ನಾನು ಆಗ್ತೀನಿ, ಒಂಥರ ಏಕಪಾತ್ರ ಬೇರೆ ಏನೇನು ನಡೆದ ಅದನ್ನು ಪಾತ್ರಗಳು. ಈಗ ಅದು ದುನಿಯಾ ವಿಜಿ ತುಂಬ ಚೆನ್ನಾಗಿ ಎತ್ಕೊತಾರೆ. ಆ ಪಾತ್ರವಾಗಿ ಅವ್ರು ನಟ ಆಗಿರೋದ್ರಿಂದ ಆ ಕ್ಯಾರೆಕ್ಟರ್ನ ಅವನೇ ಮಾಡಿ ತೋರಿಸ್ತಾನೆ, ಅದು ಈಸಿ ಆಗುತ್ತೆ.